ನೀವು ಇಂಜಿನಿಯರಿಂಗ್ ಮಾಡ್ಕೊಂಡು ಈ ಟಾಪ್ 5 ಸ್ಕಿಲ್ಸ್ ನ ಕಲಿತು ಆನ್ಲೈನ್ ಅಲ್ಲಿ ಅರ್ನಿಂಗ್ಸ್ ನ ಮಾಡ್ಬೇಕಂತಿದ್ದೀರಾ? ಅದು ವಿತೌಟ್ ಇನ್ವೆಸ್ಟ್ಮೆಂಟ್. ಸೊ ಹೇಗೆ ಏನು ಅಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ ನಿಮ್ಗೆ. ಸೊ ಅದಕ್ಕೋಸ್ಕರ ವಿಡಿಯೋ ಯಾರು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ಬಿಫೋರ್ ಸ್ಟಾರ್ಟಿಂಗ್ ದ ವಿಡಿಯೋ, ನೀವು ಯಾರು ಇನ್ನೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ವಿಡಿಯೋ ಶುರು ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಗೈಸ್, ಈ ಟಾಪ್ 5 ಸ್ಕಿಲ್ಸ್ ನ ಕಲಿತು ಹೆಂಗ್ ಅರ್ನಿಂಗ್ ಮಾಡೋದು ಅಂತ ಈ ವಿಡಿಯೋನ ನಾನು 3 ಪಾರ್ಟ್ ಆಗಿ ಡಿವೈಡ್ ಮಾಡ್ತಿದ್ದೀನಿ. ಸೊ ಏನಂದ್ರೆ, ಮೊದಲು ಲರ್ನ್, ಇಂಪ್ಲಿಮೆಂಟ್, ಅರ್ನ್. ಏನಪ್ಪಾ ಅಂದ್ರೆ, ಮೊದಲು ಆ ಸ್ಕಿಲ್ಸ್ ನೀವು ಹೆಂಗ್ ಕಲಿಯೋದು, ಮತ್ತೆ ಅದಾದ್ಮೇಲೆ ಆ ಸ್ಕಿಲ್ಸ್ ಹೆಂಗ್ ಇಂಪ್ಲಿಮೆಂಟ್ ಮಾಡೋದು, ಅದಾದ್ಮೇಲೆ ಅದರಿಂದ ಹೆಂಗ್ ಅರ್ನ್ ಮಾಡೋದು ಅಂತ. ಓಕೆನಾ? ಆ ಟಾಪ್ 5 ಸ್ಕಿಲ್ಸ್ ಯಾವ್ಯಾವ ಅಂತ ಮೊದಲು ಹೇಳ್ಬಿಡ್ತೀನಿ ನಿಮ್ಗೆ. ಸೊ ಮೊದಲನೇದು ವಿಡಿಯೋ ಎಡಿಟಿಂಗ್ ಅಂಡ್ ಡಿಜಿಟಲ್ ಮಾರ್ಕೆಟಿಂಗ್ ಅಂಡ್ ಗ್ರಾಫಿಕ್ ಡಿಸೈನಿಂಗ್, ವೆಬ್ ಡೆವಲಪ್ಮೆಂಟ್ ಅಂಡ್ ಕಾಂಟೆಂಟ್ ಕ್ರಿಯೇಷನ್. ಸೊ ದಿಸ್ ಇಸ್ ಫಿಫ್ತ್ ಒಂದಂತೂ ನನ್ನ ಫೇವ್ರೇಟ್, ಯಾಕಂದ್ರೆ ನಾನು ಅದೇ ಮಾಡ್ತಿರೋದು. ಸೊ ಈಗ ಫಸ್ಟ್ ಒಂದು ಬಂದು ವಿಡಿಯೋ ಎಡಿಟಿಂಗ್. ವಿಡಿಯೋ ಎಡಿಟಿಂಗ್ ಅಂದ್ರೆ ಏನು ಅಂದ್ರೆ, ಸೊ ಮೊದಲು ನೀವು ಯೂಟ್ಯೂಬ್ಗೆ ಹೋಗಿ, ಸೊ ಯೂಟ್ಯೂಬ್ ಹೋಗ್ಬಿಟ್ಟು ಸರ್ಚ್ ಮಾಡಿ. ಸೊ ವಿಡಿಯೋ ಎಡಿಟಿಂಗ್ ಅಂದ್ರೆ ವಾಟ್ ಈಸ್ ವಿಡಿಯೋ ಎಡಿಟಿಂಗ್ ಅಂತ. ಸೊ ನಿಮ್ಗೊಂದು ಬೇಸಿಕ್ ಐಡಿಯಾ ಬರುತ್ತೆ. ಸೊ ಅಸ್ ಐ ನೋ ಎಲ್ಲರಿಗೂ ಗೊತ್ತಿರುತ್ತೆ ಅನ್ಕೊಂತೀನಿ ಬೇಸಿಕಲಿ ವಿಡಿಯೋ ಎಡಿಟಿಂಗ್ ಅಂದ್ರೆ ಏನು ಅಂತ. ವಿಡಿಯೋ ಎಡಿಟಿಂಗ್ ಅಂದ್ರೆ ಏನು, ಯಾರು ಯೂಸ್ ಮಾಡ್ತಾರೆ, ಮತ್ತೆ ಅದರಿಂದ ಯಾವ ಟೂಲ್ಸ್ ಇಂದ ಯೂಸ್ ಮಾಡ್ತಾರೆ ವಿಡಿಯೋ ಎಡಿಟಿಂಗ್ ಅಂತ. ಸೊ ಇವಾಗಂತೂ 2025 ಅಂಡ್ 26 ಅಲ್ಲಿ ಬೂಮಿಂಗ್ ಅಲ್ಲಿ ಇದೆ ವಿಡಿಯೋ ಎಡಿಟಿಂಗ್. ಇಲ್ಲಿ ನೀವು ಮನೇಲೆ ಕೂತ್ಕೊಂಡು ಫ್ರೀಲಾನ್ಸಿಂಗ್ ಮಾಡ್ಕೊಂಡು ಅರ್ನಿಂಗ್ ಮಾಡ್ಬೋದು. ಸೊ ಈ ಫ್ರೀಲಾನ್ಸಿಂಗ್ ಅಂದ್ರೆ ಏನು ನಾನು ಮುಂದೆ ಬರ್ತಾ ಹೇಳ್ತೀನಿ. ಸೊ ವಿಡಿಯೋ ಎಡಿಟಿಂಗ್ ಏನು ಅಂತ ಬೇಸಿಕ್ ತಿಳ್ಕೊಂಡ್ರ. ಸೊ ನೆಕ್ಸ್ಟ್ ಇದನ್ನ ಎಲ್ಲಿ ಕಲಿಯೋದು, ಇದಕ್ಕೆ ಏನಾದ್ರು ಕೋರ್ಸ್ ಗೀಸ್ ತಗೊಬೇಕಾ ಏನು ಅಂತ ಕೇಳಿದ್ರೆ, ಸೊ ಯೂಟ್ಯೂಬ್ ಅಲ್ಲಿ ನಿಮ್ಗೆ ಬೇಜಾನ್ ಟ್ಯುಟೋರಿಯಲ್ಸ್ ಇದೆ. ಓಕೆನಾ? ಫ್ರೀ ಟ್ಯುಟೋರಿಯಲ್ಸ್, ಕಂಪ್ಲೀಟ್ ಕೋರ್ಸ್ ಮಾಡಿರ್ತಾರೆ. ನೀವು ಅದರಲ್ಲೇ ಹೋಗ್ಬಿಟ್ಟು ನೀವು ವಿಡಿಯೋ ಎಡಿಟಿಂಗ್ ಕೋರ್ಸ್ ಅಂತ ಹಾಕಿದ್ರೆ ನಿಮ್ಗೆ ಎಲ್ಲಾ ತರ ಬರ್ತೈತೆ. ಅದು ವಿಡಿಯೋ ಎಡಿಟಿಂಗ್ ಕೋರ್ಸ್ ಇನ್ ವಿತ್ AI ಅಂತ ಹಾಕಿ. ಯಾಕಂದ್ರೆ ಈಗ AI ಟೂಲ್ಸ್ ಯೂಸ್ ಮಾಡ್ಕೊಂಡು ವಿಡಿಯೋ ಎಡಿಟಿಂಗ್ ಮಸ್ತ್ ಆಗಿ ಮಾಡ್ಬೋದು. ಅದೇ ಎನಫ್ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಸಿಗೋ ಟ್ಯುಟೋರಿಯಲ್ಸ್ ನೋಡ್ಕೊಂಡ್ರೇನೆ ಒಂದು ಬೇಸಿಕ್ ಎಡಿಟರ್ ಆಗ್ಬೋದು ನೀವು. ಮೊದಲು ನೀವು ಅದೇನ್ ಕಲಿತೀರಾ ಅದನ್ನ ಸಿಂಪಲ್ ಆಗಿ ಒಂದು ಎಡಿಟ್ ಮಾಡಿ, ಒಂದು ಯಾವ್ದೋ ಒಂದು ರೀಲ್ ತಗೊಳ್ಳಿ, ಸೊ ಇಲ್ಲ ಯಾವ್ದೋ ಒಂದು ವಿಡಿಯೋನ ತಗೊಂಡು ಎಡಿಟ್ ಮಾಡಿ. ಸೊ ನಿಮ್ಗೆ ಒಂದು ವರ್ಡ್ ಬರುತ್ತೆ, ನಾನು ಎಷ್ಟು ವಿಡಿಯೋ ಎಡಿಟಿಂಗ್ ಕಲ್ತಿದ್ದೀನಿ, ನನ್ಗೆ ಎಷ್ಟು ಗೊತ್ತು ಅಂತ. ಈ ತರ ನೀವು ವಿಡಿಯೋ ಎಡಿಟಿಂಗ್ ನ ಕಲಿಬಹುದು. ಸೊ ಅದು ಯೂಟ್ಯೂಬ್ ಇಂದ. ಓಕೆನಾ? ಇದರಿಂದ ಹೆಂಗ್ ಅರ್ನಿಂಗ್ ಮಾಡಪ್ಪ ಅಂತ ಅಂದ್ರೆ, ಸೊ ಈ ಫ್ರೀಲಾನ್ಸಿಂಗ್ ಅಂತ ಹೇಳಿದ್ನಲ್ಲ ಅವಾಗ್ಲೇ, ಫ್ರೀಲಾನ್ಸಿಂಗ್ ಅಂದ್ರೆ ಏನಂದ್ರೆ, ಈಗ ಕ್ಲೈಂಟ್ಸ್ ಗಳು ಬರ್ತಾರೆ, ಕ್ಲೈಂಟ್ಸ್ ಬಂದು ನಮಗೆ ಪ್ರಾಜೆಕ್ಟ್ಸ್ ಕೊಡ್ತಾರೆ. ನಾವು ನೋಡಪ್ಪ ನನಗೆ ಈಗ ವಿಡಿಯೋ ಎಡಿಟಿಂಗ್ ಬೇಕು, ಈ ವಿಡಿಯೋ ಎಡಿಟ್ ಮಾಡ್ಕೊಡು, ನಿನ್ಗೆ ಇಷ್ಟು ಅಂತ ದುಡ್ಡು ಕೊಡ್ತೀನಿ ಅಂತ ಹೇಳ್ತಾರೆ. ಸೊ ಇದೇನೆ ಫ್ರೀಲಾನ್ಸಿಂಗ್ ಅಂದ್ರೆ. ಓಕೆನಾ? ಈ ಫ್ರೀಲಾನ್ಸಿಂಗ್ ಅವರು ಈ ಕ್ಲೈಂಟ್ಸ್ ಗಳು ಎಲ್ಲಿ ಸಿಗ್ತಾರೆ ಅಂದ್ರೆ, ಇದಕ್ಕೆ ಅಂತಾರೆ ವೆಬ್ಸೈಟ್ಸ್ ಗಳಿದೆ. ಸೊ ಫ್ರೀಲಾನ್ಸರ್, ಫೈವರ್, ಅಪ್ವರ್ಕ್, ಈ ತರ ವೆಬ್ಸೈಟ್ಸ್ ಗಳಿದೆ ಫ್ರೀಲಾನ್ಸರ್ಸ್. ಸೊ ಇದ್ರಲ್ಲಿ ನೀವು ಹೋಗ್ಬಿಟ್ಟು ಅಕೌಂಟ್ ನ ಕ್ರಿಯೇಟ್ ಮಾಡ್ಬೇಕು. ನೀವು ಅಕೌಂಟ್ ಓಪನ್ ಮಾಡಾದ್ಮೇಲೆ ಅದರಿಂದ ನಿಮ್ ಸ್ಕಿಲ್ಸ್ ನ ಶೋಕೇಸ್ ಮಾಡ್ತಿರ್ತಾರೆ. ಅವಾಗ ನಿಮ್ಗೆ ಯಾವ್ದೋ ಒಬ್ಬ ಕ್ಲೈಂಟ್ಸ್ ಬರ್ತಾರೆ, ಈ ತರ ವಿಡಿಯೋ ಎಡಿಟಿಂಗ್ ಮಾಡ್ಬೇಕು ಮಾಡ್ಕೊಡು ಅಂತ. ಸೊ ಅವ್ರ ಕಡೆಯಿಂದ ನಿಮ್ಗೆ ಏನಾದ್ರು 5 ಸ್ಟಾರ್ ರೇಟಿಂಗ್ ಬಂತು ಅಂದ್ರೆ, ಸೊ ನಿಮ್ಗೆ ಕ್ಲಿಕ್ ಆದ್ರಿ ಅಂತಾನೆ. ಯಾಕಂದ್ರೆ ಒಬ್ಬ ರಿವ್ಯೂ ಕೊಟ್ಟವನೇ ಅಂದ್ರೆ ಮತ್ತೆ ಇನ್ನೊಬ್ರು ಬರ್ತಾರೆ. ಅದೇ ತರ ಕ್ಲೈಂಟ್ಸ್ ಗಳು ಬರ್ತಿರ್ತಾರೆ, ಒಳ್ಳೆ ಅರ್ನಿಂಗ್ಸ್ ನ ಮಾಡ್ಬೋದು. ಮತ್ತೆ ಇವಾಗಂತೂ ಇನ್ಸ್ಟಾಗ್ರಾಮ್ ಅಲ್ಲಿ ಅಂಡ್ ಯೂಟ್ಯೂಬ್ ಅಲ್ಲಿ ಕಾಂಟೆಂಟ್ ಕ್ರಿಯೇಟರ್ ಜಾಸ್ತಿ ಆಗ್ತಿದ್ದಾರೆ. ಸೊ ಇದರಿಂದ ನಿಮ್ಗೆ ಆಫರ್ಸ್ ಬರ್ಬೋದು. ಸೊ ಇದು ವಿಡಿಯೋ ಎಡಿಟಿಂಗ್ ಬಗ್ಗೆ. ಅಂಡ್ ಸೆಕೆಂಡ್ ಒನ್ ಇಸ್ ಡಿಜಿಟಲ್ ಮಾರ್ಕೆಟಿಂಗ್. ಸೊ ಡಿಜಿಟಲ್ ಮಾರ್ಕೆಟಿಂಗ್ ಏನಂದ್ರೆ, ಇದೊಂಥರ ದೊಡ್ಡ ಸಮುದ್ರ ಇದ್ದಂಗೆ. ಯಾಕಂದ್ರೆ ಅಷ್ಟೊಂದು ಸ್ಕಿಲ್ಸ್ ಇದೆ. ಈಗ ಈ ಡಿಜಿಟಲ್ ಮಾರ್ಕೆಟಿಂಗ್ ಅಷ್ಟೊಂದು ಸ್ಕೋಪ್ ಇದೆ. ಯಾಕಂದ್ರೆ ಇದರಲ್ಲಿ ಟೈಪ್ಸ್ ಆಫ್ ಡಿಜಿಟಲ್ ಮಾರ್ಕೆಟಿಂಗ್ ಬರ್ತದೆ. ಫಾರ್ ಎಕ್ಸಾಂಪಲ್ ನಿಮ್ಗೆ SEO ಅಂತ ಬರುತ್ತೆ, ಅಫಿಲಿಯೇಟ್ ಮಾರ್ಕೆಟಿಂಗ್, ಇಮೇಲ್ ರೇಟಿಂಗ್. ಅಫಿಲಿಯೇಟ್ ಮಾರ್ಕೆಟಿಂಗ್ ಏನಂದ್ರೆ, ಆನ್ಲೈನ್ ಅಲ್ಲಿ ಇವಾಗ ನೋಡ್ತಿರ್ಬೋದು ಇನ್ಸ್ಟಾದಲ್ಲಿ, ಸೊ ನಾನು ಡೈಲಿ ಇಷ್ಟ ಮಾಡಿದೆ ಅಷ್ಟ ಅರ್ನ್ ಮಾಡಿದೆ ಅಂತ ಹೇಳ್ತಿರ್ತಾರೆ. ಹೆಂಗೆ ಅಂದ್ರೆ, ಈಗ ಒಂದು ಲರ್ನಿಂಗ್ ಪ್ಲಾಟ್ಫಾರ್ಮ್ ಅಂತ ಇರ್ತವೆ. ಅದರಲ್ಲಿ ಆ ಒಂದು ಡಿಜಿಟಲ್ ಪ್ರಾಡಕ್ಟ್ ನ ಆನ್ಲೈನ್ ಅಲ್ಲಿ ಸೇಲ್ ಮಾಡಬೇಕು. ಆ ಸೇಲ್ ಮಾಡಿದಾಗ ಆ ಕಂಪ್ನಿಯವರು ನಮಗೆ ಕಮಿಷನ್ ಕೊಡ್ತಾರೆ. ನಾವು ಎಷ್ಟು ಐಟಮ್ ಏನ್ ಸೇಲ್ ಮಾಡಿರ್ತೀವಿ ಅದಕ್ಕೆ ಕಮಿಷನ್. ಸೊ ಇದನ್ನೇ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ಹೇಳ್ತಾರೆ. ಸೊ ಅದೇ ತರ SEO ಅಂದ್ರೆ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಅಂತ. ಸೊ ಇವಾಗ ಫಾರ್ ಎಕ್ಸಾಂಪಲ್ ನಿಮ್ದೊಂದು ಯಾವ್ದೋ ಒಂದು ಹೋಮ್ ಸ್ಟೇ ರೆಸಾರ್ಟ್ ಇದೆ ಅನ್ಕೊಳ್ಳಿ. ಸೊ ಅದನ್ನ ನೀವು ವೆಬ್ಸೈಟ್ ಮಾಡ್ಬಿಡ್ತೀರಾ. ಸೊ ಕಸ್ಟಮರ್ ಬಂದು ಹೋಮ್ ಸ್ಟೇ ರೆಸಾರ್ಟ್ ನಿಯರ್ ಮೀ ಅಂತ ಹಾಕಿದ್ರೆ ಅಲ್ಲಿ ಸಾವಿರಾರು ಬರ್ತಾ ಇರ್ತವೆ ನಿಮ್ಗೆ ವೆಬ್ಸೈಟ್ಸ್. ಅದರಲ್ಲಿ ನಿಮ್ ವೆಬ್ಸೈಟ್ ಟಾಪ್ ಅಲ್ಲಿ ಬರ್ಬೇಕಂದ್ರೆ ಈ SEO ನ ಮಾಡಿರ್ತಾರೆ, ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಅಂತ. ಸೊ ಇದನ್ನ ಕಲಿಯೋದು ಹೇಗೆ ಅಂದ್ರೆ, ಇಷ್ಟು ನಿಮ್ಗೆ ಫುಲ್ ಕಂಪ್ಲೀಟ್ ಯೂಟ್ಯೂಬ್ ಅಲ್ಲೇ ಸಿಗುತ್ತೆ. ಕಂಪ್ಲೀಟ್ ಎಲ್ಲ ಟ್ಯುಟೋರಿಯಲ್ಸ್ ಇರುತ್ತೆ, ಫುಲ್ ಕೋರ್ಸಸ್ಗಳು. ಸೊ ಇದ್ರಲ್ಲೇ ನೋಡಿ ನೀವು ಕಲ್ತ್ಕೊಬಹುದು. ಅದೇ ನಿಮ್ಗೆ ಸಾಕು. ನಿಮ್ಗೆ ಏನ್ ಸರ್ಟಿಫಿಕೇಟ್ ಯಾರು ಕೇಳೋದು, ನಿಮ್ ಸರ್ಟಿಫಿಕೇಟ್ ಅಂದ್ರೆ ನಿಮ್ಗೆ ಏನ್ ಸ್ಕಿಲ್ ಇದೆ ಅದ್ ಕೇಳ್ತಾರೆ ಅಷ್ಟೇ. ಸೊ ನಿಮ್ ಪೋರ್ಟ್ಫೋಲಿಯೋ ಎಷ್ಟು ಚೆನ್ನಾಗಿ ಬಿಲ್ಡ್ ಮಾಡಿರ್ತೀರಾ ಅಷ್ಟು ಕ್ಲೈಂಟ್ಸ್ ಗಳು ಜಾಸ್ತಿ ಬರ್ತಾರೆ. ಯಾಕಂದ್ರೆ ನಿಮ್ ಪ್ರಾಜೆಕ್ಟ್ ನೋಡ್ಬಿಟ್ಟೆ ಅವ್ರು ಬರೋದು. ಸುಮ್ನೆ ಯಾರು ಬಂದು ಪ್ರಾಜೆಕ್ಟ್ ಕೊಡೋಲ್ಲ. ಸೊ ಅದಕ್ಕೋಸ್ಕರ. ಸೊ ನೆಕ್ಸ್ಟ್ ಒನ್ ಇಸ್ ಗ್ರಾಫಿಕ್ ಡಿಸೈನಿಂಗ್. ಸೊ ಈ ಗ್ರಾಫಿಕ್ ಡಿಸೈನಿಂಗ್ ಏನಪ್ಪಾ ಅಂದ್ರೆ, ಈಗ ಯಾವ್ದೋ ಒಂದು ವೆಬ್ಸೈಟ್ ಓಪನ್ ಮಾಡ್ತೀರಾ, ಆ ವೆಬ್ಸೈಟ್ ಇಂಟರ್ಫೇಸ್ ನಿಮ್ಗೆ ಹೆಂಗ್ ಕಾಣ್ತಿರ್ತಾರೆ, ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿರ್ತಾರೆ ಗೊತ್ತಾ. ಇವಾಗ ಎಕ್ಸಾಂಪಲ್ ನೀವು ಝೊಮ್ಯಾಟೊ ಓಪನ್ ಮಾಡಿ, ಆ ಝೊಮ್ಯಾಟೊದಲ್ಲಿ ನಿಮ್ಗೆಲ್ಲ ಏನೇನ್ ಕಾಣ್ತಿರುತ್ತೆ, ಸೊ ಫುಡ್ ಏರಿಯಾ ಯಾವ್ದು ಇರುತ್ತೆ, ಮೆನು ಅವೆಲ್ಲ. ಸೊ ಅದನ್ನ ಗ್ರಾಫಿಕ್ ಡಿಸೈನರ್ ಡಿಸೈನಿಂಗ್ ಮಾಡಿರ್ತಾರೆ ಅದನ್ನ. ಮತ್ತೆ ಇದನ್ನೆಲ್ಲ ಸುಮಾರು ಕಡೆ ಯೂಸ್ ಮಾಡ್ತಾರೆ. ಸೊ ನೀವು ಇದು ಏನಂದು ಆ ಬೇಸಿಕ್ ಐಡಿಯಾ ಬರ್ಬೇಕಂದ್ರೆ, ಸೊ ಯೂಟ್ಯೂಬ್ ಹೋಗ್ಬಿಟ್ಟು ಸರ್ಚ್ ಮಾಡಿ ವಾಟ್ ಇಸ್ ಗ್ರಾಫಿಕ್ ಡಿಸೈನಿಂಗ್ ಅಂತ ಸರ್ಚ್ ಮಾಡಿದ್ರೆ ನಿಮ್ಗೆ ಬೇಸಿಕ್ ಸಿಗುತ್ತೆ ನಿಮ್ಗೆ. ಸೊ ಅದ್ರ ಮೇಲೆ ನಿಮ್ಗೆ ಒಂದು ಐಡಿಯಾ ಬರುತ್ತೆ, ನಿಮ್ಗೆ ಇಂಟ್ರೆಸ್ಟ್ ಬಂತ ಅದ್ರ ಮೇಲೆ. ಮತ್ತೆ ಅದ್ರ ಮೇಲೆ ಕೋರ್ಸಸ್ ಸರ್ಚ್ ಮಾಡಿ. ಸೊ ಕೋರ್ಸಸ್ ಬರುತ್ತೆ, ಕಂಪ್ಲೀಟ್ ಕೋರ್ಸಸ್ ನೀವು ಕರೆಕ್ಟ್ ಆಗಿ ನೋಡ್ಕೊಂಡು
ಕಲ್ತು ಮೈನ್ ನೀವು ಬರೀ ಕಲಿಯೋದಲ್ಲ ಪ್ರಾಕ್ಟೀಸ್ ನ ಮಾಡ್ಬೇಕು. ಮತ್ತೆ ಇದಾದ್ಮೇಲೆ ಅರ್ನಿಂಗ್ಸ್ ಹೆಂಗೆ ಅಂದ್ರೆ ಸೇಮ್ ನಾನು ಯಾವ ವಿಡಿಯೋ ಎಡಿಟಿಂಗ್ ಹೆಂಗೆ ಹೇಳಿದೆ ಅದೇ ತರನೇ ಇದನ್ನು ಫ್ರೀಲಾನ್ಸಿಂಗ್ ವೆಬ್ಸೈಟ್ಸ್ ಅಲ್ಲಿ ಹೋಗ್ಬಿಟ್ಟು ಸೊ ಅದರಲ್ಲೂ ಸಿಗುತ್ತೆ ನಿಮ್ಗೆ. ಈ ಫ್ರೀಲಾನ್ಸಿಂಗ್ ವೆಬ್ಸೈಟ್ಸ್ ಅಲ್ಲಿ ಬರೀ ವಿಡಿಯೋ ಎಡಿಟಿಂಗ್, ಗ್ರಾಫಿಕ್ ಡಿಸೈನಿಂಗ್ ಅಲ್ಲ, ಎಲ್ಲಾ ತರ ವೆಬ್ ಡೆವಲಪ್ಮೆಂಟ್ ಆಗಿರ್ಬೋದು, ಇಲ್ಲ ಮೊಬೈಲ್ ಅಪ್ಲಿಕೇಶನ್ ಡೆವಲಪ್ಮೆಂಟ್, ಈ ತರ ಗೇಮ್ ಡೆವಲಪ್ಮೆಂಟ್, ಆಪ್ ಡೆವಲಪ್ಮೆಂಟ್, ಯಾವ ಸ್ಕಿಲ್ ಬೇಕೋ ಅದು ಕಲ್ತಿದ್ದೀರಾ ಅಂದ್ರೆ ನಿಮ್ಗೆ ಕ್ಲೈಂಟ್ಸ್ ಗಳು ಅದರಿಂದ ಸಿಗ್ತಾರೆ ನಿಮ್ಗೆ. ನೆಕ್ಸ್ಟ್ ಒನ್ ಇಸ್ ವೆಬ್ ಡೆವಲಪ್ಮೆಂಟ್. ಸೊ ವೆಬ್ ಡೆವಲಪ್ಮೆಂಟ್ ಅನ್ನೋದು ನಿಮ್ಗೆ ಈ ಇಂಜಿನಿಯರಿಂಗ್ ಮಾಡ್ತಿದ್ದೀರಾ ಅಂದ್ರೆ ಇದೊಂದು ಒಂಥರ ನಿಮ್ ರೆಸ್ಯೂಮ್ಗೆ ಹ್ಯಾಡ್ ಆಗುತ್ತೆ. ಯಾಕಂದ್ರೆ ನೀವು ಕಂಪ್ನಿಲಿ ಏನ್ ಕೆಲಸ ಮಾಡ್ತೀರಾ ಅದನ್ನ ಈಗಲೇ ಮಾಡ್ತಿರ್ತೀರಾ. ಅಂದ್ರೆ ಈ ವೆಬ್ ಡೆವಲಪ್ಮೆಂಟ್ ಅಂದ್ರೆ ಒಂದು ವೆಬ್ಸೈಟ್ ನ ಬಿಲ್ಡ್ ಮಾಡೋದೇ ವೆಬ್ ಡೆವಲಪ್ಮೆಂಟ್. ವೆಬ್ ಡೆವಲಪ್ಮೆಂಟ್ ಅಲ್ಲಿ ಎರಡು ತರ ಬರುತ್ತೆ, ಒಂದು ಫ್ರಂಟ್ ಎಂಡ್ ಅಂಡ್ ಬ್ಯಾಕ್ ಎಂಡ್, ಎರಡನ್ನೂ ಸೇರಿ ಫುಲ್ ಸ್ಟ್ಯಾಕ್ ಅಂತ ಹೇಳ್ತಾರೆ. ಬರೀ ನೀವು ಫ್ರಂಟ್ ಎಂಡ್ ಕಲ್ತ್ಬಿಟ್ಟು ನೀವು ಫ್ರೀಲಾನ್ಸಿಂಗ್ ಮಾಡಿ ಅರ್ನಿಂಗ್ಸ್ ಮಾಡ್ಬೋದು. ನೀವು ಎರಡನ್ನೂ ಕಲ್ತ್ರೆ ಫುಲ್ ಸ್ಟ್ಯಾಕ್, ಅದನ್ನೇ ವೆಬ್ ಡೆವಲಪ್ಮೆಂಟ್ ಅಂತ ಹೇಳ್ತಾರೆ. ವೆಬ್ ಡೆವಲಪ್ಮೆಂಟ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಬೇಜಾನ್ ಟ್ಯುಟೋರಿಯಲ್ಸ್ ಇದೆ. ನೀವು ಎಷ್ಟು ಕೋರ್ಸ್ ಇದೆ ಅಂದ್ರೆ ಎಲ್ಲಾ ಕೋರ್ಸ್ ಒಂದಕ್ಕಿಂತ ಒಂದು ಚೆನ್ನಾಗಿದೆ, ಆ ತರ ಕೋರ್ಸ್ ಇದೆ. ನಿಮ್ಗೆ ಯಾವ್ದು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಯ್ತದೆ ಆ ಲ್ಯಾಂಗ್ವೇಜ್ ಅಲ್ಲಿ, ಹಿಂದಿ ಆಗಿರ್ಬೋದು, ಇಂಗ್ಲಿಷ್ ಆಗಿರ್ಬೋದು, ಅದರಲ್ಲಿ ನೀವು ಯಾವ ಕಂಫರ್ಟಬಲ್ ಆಗಿರುತ್ತೋ ಅದರಲ್ಲಿ ನೀವು ವಿಡಿಯೋಸ್ ನೋಡ್ಬಿಟ್ಟು ಸೊ ಕಲ್ತ್ಕೊಂಡು ನೀವು ಪ್ರಾಕ್ಟೀಸ್ ನ ಮಾಡಿ. ನೀವು ಎಷ್ಟು ಟ್ಯುಟೋರಿಯಲ್ಸ್ ನೋಡ್ತೀರಾ ಅದಕ್ಕಿಂತ ಹೆಚ್ಚು ನೀವು ಪ್ರಾಕ್ಟೀಸ್ ಮಾಡಿರ್ಬೇಕು, ಅವಾಗಲೇ ನಿಮ್ಗೊಂದು ವರ್ಡ್ ಬರೋದು. ಈ ಫ್ರಂಟ್ ಎಂಡ್ ಆಯ್ತಾ, ಫ್ರಂಟ್ ಎಂಡ್ ಆದ ತಕ್ಷಣ ನೀವೇ ಸುಮಾರು ಒಂದು ವೆಬ್ಸೈಟ್ ಪೋರ್ಟ್ಫೋಲಿಯೋಸ್ ಬಿಲ್ಡ್ ಮಾಡಿ. ಫಾರ್ ಎಕ್ಸಾಂಪಲ್ ಗ್ರೋಸರಿ ವೆಬ್ಸೈಟ್ ಆಗಿರ್ಬೋದು, ಮತ್ತೆ ಫುಡ್ ವೆಬ್ಸೈಟ್ಸ್, ಆಮೇಲೆ ಇ ಕಾಮರ್ಸ್ ವೆಬ್ಸೈಟ್, ಇದೆಲ್ಲ ಬಿಲ್ಡ್ ಮಾಡಿ ನೀವೇ ಸ್ವಂತ ಬಿಲ್ಡ್ ಮಾಡಿದ್ರೆ ನಿಮ್ಗೆ ಐಡಿಯಾ ಬರುತ್ತೆ. ಕಲ್ತ್ಕೊಂಡು ಅದನ್ನ ಪ್ರಾಕ್ಟೀಸ್ ಮಾಡಿ ಇಂಪ್ಲಿಮೆಂಟ್ ಮಾಡ್ತಾ ಬನ್ನಿ. ಸೊ ಇದಾದ್ಮೇಲೆ ನೀವು ಇದ್ರ ಜೊತೆಗೆ ಲಿಂಕ್ಡ್ಇನ್ ಅನ್ನೋದು ನಿಮ್ಮ ಸ್ಕಿಲ್ಸ್ ನ ಶೋಕೇಸ್ ಮಾಡಿ. ನೀವು ಯಾವುದೇ ಸ್ಕಿಲ್ ಕಲ್ತ್ರು ಲಿಂಕ್ಡ್ಇನ್ ಅಲ್ಲಿ ಪೋಸ್ಟ್ ಆಗ್ತಾ ಇರಿ. ಸೊ ನಾನು ಇವತ್ತು ಇದು ಕಲಿತೆ, ಈಗ ನಾನು ಈಗ ವೆಬ್ ಡೆವಲಪ್ಮೆಂಟ್, ಟುಡೇ ಐ ವಿಲ್ ಸ್ಟಾರ್ಟ್ ವೆಬ್ ಡೆವಲಪ್ಮೆಂಟ್ ಅಂತ ಒಂದು ಪೋಸ್ಟ್ ಹಾಕಿ. ಸೊ ಮತ್ತೆ ಯಾಕಂದ್ರೆ ಇದೇ ತರ ನಿಮ್ಗೆ ಬೇರೆ ಲೈಕ್ ಮೈಂಡೆಡ್ ಪೀಪಲ್ ಸಿಗ್ತಾರೆ, ಮತ್ತೆ ಚಾನ್ಸ್ ಸಿಗೋ ಆಪರ್ಚುನಿಟಿ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ಲಿಂಕ್ಡ್ಇನ್ ಅಲ್ಲೂ ಪ್ರೆಸೆಂಟ್ ಆಗಿರಿ. ಲಾಸ್ಟ್ ಒನ್ ಈಸ್ ಮೈ ಫೇವರೇಟ್ ಒನ್, ಅಂಡ್ ಅದೇ ಕಾಂಟೆಂಟ್ ಕ್ರಿಯೇಷನ್. ಸೊ ನಾನು ಇವಾಗ ಮಾಡ್ತಾ ಇರೋದು ಕಾಂಟೆಂಟ್ ಕ್ರಿಯೇಷನ್. ಸೊ ಇವಾಗ ನೀವು ಕಾಂಟೆಂಟ್ ಕ್ರಿಯೇಷನ್ ಅಂದ್ರೆ ನೀವು ಬರೀ ನೀವು ಮುಖ ತೋರ್ಸೇ ವಿಡಿಯೋ ಮಾಡ್ಬೇಕು ಆತರ ಎಲ್ಲ ಏನಿಲ್ಲ ಗೈಸ್. ನೀವು ಮುಖ ತೋರ್ಸದೇನೆ ವಿಡಿಯೋ ಮಾಡ್ಬೋದು ಯೂಟ್ಯೂಬ್ ಅಲ್ಲಿ. ಗೊತ್ತಾ, ಎಷ್ಟೋ ಜನ ಬರೀ ಫೇಸ್ ತೋರ್ಸೇನೆ ಬರೀ ವಾಯ್ಸ್ ಓವರ್ ಕೊಡ್ತಾನೆ ಅರ್ನಿಂಗ್ ಮಾಡ್ತಿದ್ದಾರೆ. ಇನ್ ಸ್ವಲ್ಪ ಜನ ಅಂತೂ ಮುಖ ತೋರ್ಸದೆ ಹೆಂಗ್ ಅರ್ನಿಂಗ್ ಮಾಡ್ತಿದ್ದಾರೆ ಅಂದ್ರೆ ಈ KCET ಅಪ್ಡೇಟ್ಸ್ ಇರ್ತಲ್ಲ, ಈ KCET ಅಪ್ಡೇಟ್ಸ್ ಗಳಿಗೆ ಕೊಡ್ಕೊಂಡೆ ಒಳ್ಳೆ ಅರ್ನಿಂಗ್ಸ್ ಮಾಡ್ತಿದ್ದಾರೆ. ವೆಬ್ಸೈಟ್ ಹೋಗಿ ಸ್ಕ್ರೀನ್ ರೆಕಾರ್ಡಿಂಗ್ ಆನ್ ಮಾಡಿ ವಾಯ್ಸ್ ಓವರ್ ಕೊಡೋದು ಅಷ್ಟೇನೆ. ಅದ್ ಮಾಡಿ ವಿಡಿಯೋ ತೆಗೆದು ಯೂಟ್ಯೂಬ್ ಅಪ್ಲೋಡ್ ಮಾಡೋದು, ಮುಗಿತಲ್ಲ, ಸಿಂಪಲ್. ಇಷ್ಟು ಮಾಡಿದ್ರೆ ಅರ್ನಿಂಗ್ಸ್ ಮಾಡ್ಬೋದು. ನೀವು ಮುಖನೂ ತೋರ್ಸಂಗಿಲ್ಲ, ಏನಿಲ್ಲ. ನೀವು ಏನಾದ್ರು ಇಂಟ್ರೋವರ್ಟ್ ನೀವು ಬರೀ ಆತರ ಮಾಡ್ರಿ. ಸೊ ಈ ತರ ಮಾಡೋದು ಒಳ್ಳೆ ಅರ್ನಿಂಗ್ಸ್ ಮಾಡ್ತಿದ್ದಾರೆ ಕಾಂಟೆಂಟ್ ಕ್ರಿಯೇಷನ್ ಇಂದ. ಸೊ ಮತ್ತೆ ಇದರಿಂದ ಮೈನ್ ಬೆನಿಫಿಟ್ ಏನಪ್ಪಾ ಅಂತಂದ್ರೆ, ನೀವು ಯಾವ್ದೋ ಇಂಟರ್ವ್ಯೂ ಹೋದ್ರು ಏನೇ ಆದ್ರೂ ನೀವು ಡೈರೆಕ್ಟ್ ಕಾನ್ಫಿಡೆಂಟ್ ಇಂದ ಮಾತಾಡ್ತೀರಾ. ಯಾಕಂದ್ರೆ ನೀವು ಆಲ್ರೆಡಿ ಕ್ಯಾಮ್ರಾ ಮುಂದೆ ಮಾತಾಡ್ಕೊಂಡು ಎಲ್ಲ ಮಾಡ್ತೀರಾ ಕಾಂಟೆಂಟ್ ಕ್ರಿಯೇಷನ್ ಅಲ್ಲಿ. ಸೊ ಇದರಿಂದ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂದ್ರೆ ನೀವು ಇವಾಗಲೇ ಸ್ಟಾರ್ಟ್ ಮಾಡಿ. ಹಂಗಂತ ಹೇಳಿ ಈ ತರ ನಾನೀಗ ಈ ರಿಂಗ್ ಲೈಟ್ ಮತ್ತೆ ಎಲ್ಲ ಲೈಟಿಂಗ್ಸ್ ಎಲ್ಲ ಏನ್ ಬೇಕಂತ ಇಲ್ಲ, ನಿಮ್ ಹತ್ರ ಏನಿದೆ ಅದರಿಂದ ಸ್ಟಾರ್ಟ್ ಮಾಡಿ. ಸೊ ಬರ್ತಾ ಆಮೇಲೆ ಅಪ್ಡೇಟ್ ಮಾಡ್ಕೋಬಹುದು ಎಲ್ಲ. ನಿಮ್ಗೆ ನಿಮ್ ಫೈನಾನ್ಷಿಯಲ್ ಕಂಡೀಷನ್ ಹೆಂಗಿದೆ ಅದ್ರ ಮೇಲೆ ನೀವು ಸ್ಟಾರ್ಟ್ ಮಾಡಿ. ಅದರಿಂದ ನಿಮ್ಗೆ ಒಳ್ಳೆ ರೀಚ್ ಸಿಗ್ತಿದ್ಯಾ ಅಂತ ಗೊತ್ತಾದ್ಮೇಲೆ ನೀವು ಬೇಕಾದ್ರೆ ಅದ್ರ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಏನ್ ತಪ್ಪಾಗಲ್ಲ. ಸೊ ಫಸ್ಟೇ ಎಲ್ಲಾನು ತಗೊಂಡು ಸುಮ್ನೆ ಇನ್ವೆಸ್ಟ್ ಮಾಡ್ಬಿಟ್ಟು ಆಮೇಲೆ ವಿಡಿಯೋ ರೀಚ್ ಸಿಗ್ತಿಲ್ಲ ಅದು ಇದು ಅಂತ ಎಲ್ಲ ಯೋಚನೆ ಮಾಡಕ್ಕೆ ಹೋಗ್ಬೇಡಿ. ಸೊ ಐ ಹೋಪ್ ನಿಮ್ಗೆ ಈ ಆನ್ಲೈನ್ ಅರ್ನಿಂಗ್ ಅಲ್ಲಿ ಹೆಂಗ್ ಮಾಡೋದು, ಈ ಫ್ರೀಲಾನ್ಸಿಂಗ್ ಆಗಿರ್ಬೋದು, ಇದ್ರ ಬಗ್ಗೆ ಎಲ್ಲ ಒಂದು ಬೇಸಿಕ್ ಐಡಿಯಾ ಬಂದಿದೆ ಅನ್ಕೊಂತೀನಿ. ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಲೈಕ್ ನ ಮಾಡಿ, ಮತ್ತೆ ನಿಮ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಸೊ ಹಂಗೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಬಾಯ್.